ರಾಜ್ಯದಲ್ಲಿ ಆಟೋ ಚಾಲಕರ ಬದುಕು ಈಗ ಅಕ್ಷರಶಃ ನರಕ ಆಗ್ತಿದೆ. ಒಂದ್ ಕಡೆ ಎಲ್ಪಿಜಿ ಸಿಗ್ತಿಲ್ಲ, ಇನ್ನು ಮತ್ತೊಂದ್ ಕಡೆ ಸಿಗೋ ಎಲ್ಪಿಜಿ ರೇಟ್ ಗಗನಕ್ಕೇರಿದೆ. ಹೀಗೆ ಆದ್ರೆ ಹೆಂಗೆ ಜೀವನ ನಡೆಸೋದು ಅಂತಿದ್ದಾರೆ ಆಟೋ ಚಾಲಕರು. ಇದೆಲ್ಲದರ ನಡುವೆ ಸಮಸ್ಯೆಗೆ ಕಾರಣವಾದ ಕೇಂದ್ರದ ವಿರುದ್ಧ ಆಹಾರ ಸಚಿವ ಮುನಿಯಪ್ಪ ಗರಂ ಆಗಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಆಟೋ ಎಲ್ಪಿಜಿ ದರದಲ್ಲಿ ಏರಿಕೆಯಾಯಿತು, ಬರೋಬ್ಬರಿ 61 ರೂಪಾಯಿ. ಆಟೋ ಎಲ್ಪಿಜಿ ಸಮಸ್ಯೆ ಸೃಷ್ಟಿಸಿದ್ದೇ ಕೇಂದ್ರ ಎಂದ ಆಹಾರ ಸಚಿವ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರೋ ಯುದ್ಧ ರಾಜ್ಯದಲ್ಲಿ ಗೃಹ ಬಳಕೆ ಸಿಲಿಂಡರ್ 88.98 ಲಕ್ಷ ಅವಶ್ಯಕತೆ ಇದ್ದು ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ. ವಾಣಿಜ್ಯ ಸಿಲಿಂಡರ್ ಪ್ರತಿದಿನಕ್ಕೆ 44,700 ಅವಶ್ಯಕತೆ ಇದ್ದು ಕೊಂಚ ಮಟ್ಟಿನ ಸಮಸ್ಯೆ ಆಗ್ತಿದೆ. ಹಾಗೇನೆ ಆಟೋ ಎಲ್ಪಿಜಿ ದಿನಕ್ಕೆ 2,232.68 ಮೆಟ್ರಿಕ್ ಟನ್ ಅಗತ್ಯವಿದ್ದು ಪೂರೈಕೆಯಲ್ಲಿ ವ್ಯತ್ಯಯವಾಗ್ತಿದೆ ಅಂತ ತಿಳಿಸಿದ್ರು. Appeal to the central government. The Honorable Chief Minister wrote a letter twice, and I have also written a letter. Our Chief Secretary also written a letter on 6th. In spite of all this, there is no proper reply. ಒಟ್ಟಿನಲ್ಲಿ ಗ್ಯಾಸ್ ದರ ಏರಿಕೆಯ ಬಿಸಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುತ್ತಿದೆ. ಒಂದೆಡೆ ಗ್ಯಾಸ್ ಕೊರತೆ, ಇನ್ನೊಂದೆಡೆ ಬೆಲೆ ಏರಿಕೆ. ಇವೆರಡರ ನಡುವೆ ಸಿಲುಕಿರೋ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರದ ಗಮನಕ್ಕೆ ತಂದರೂ ಇನ್ನೂ ಸ್ಪಷ್ಟ ಪರಿಹಾರ ಸಿಗದಿರುವುದು ಸಮಸ್ಯೆಯನ್ನ ಮತ್ತಷ್ಟು ಗಂಭೀರಗೊಳಿಸಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.